ಹಾಯ್ ಆಲ್. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ಮೆಣಸಿನ್ಕಾಯಿ ಖಾರ ಮಾಡಕತ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರ್ನು. ಭಾಳ ಮಟ್ಟೆ ಇರ್ತಾವಲ್ಲ ಅವ್ನು ತೊಗೋಬಾರ್ದು. ಮೆಣಸಿನ್ಕಾಯಿ ಇಷ್ಟು ಮೀಡಿಯಮ್ ಇದ್ದದ್ದು ತೊಗೋಬೇಕು. ಜಾಸ್ತಿ ಮಟ್ಟೆ ಇರ್ತಾವಲ್ಲ ಅವ್ನು ತೊಗೋಬಾರ್ದು ಈ ಖಾರ ಮಾಡಕ್ಕಂದ್ರೆ. ಇದು ಬೆಳ್ಳುಳ್ಳಿ ಐತಿ, ಕೊತ್ತಂಬರಿ ಬಿಡಿಸ್ಕೊತೇನೆ. ಇದನ್ನ ಹುರ್ಕೊಂಡ ನಂತರ ಇದು ಹುರಿಯೋಕ್ಕಿಂತ ಮುಂಚೆ ಏನು ಮಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ಹಿಂಗೆ ಮಾಡಿ ಹುರಿದ್ಬಿಡೋದು. ಹಂಗನೂ ಹುರಿದ್ರೆ ನೈತಿರಿ, ಬಟ್ ಪಟ್ ಅಂತ ಒಂದು ಸ್ವಲ್ಪ ಸಿಡಿಯೋ ಚಾನ್ಸ್ ಇರ್ತಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಈ ಹತ್ತನು ಗಾಂಧಿನಿ ಹಾಕಿ ಚೆನ್ನಾಗೆ ಹುರ್ಕೊಳ್ಳೋ ನೋಡ್ರಿ. ಇದನ್ನ ಅನ್ನದ ಜೊತೆ, ರೊಟ್ಟಿ ಜೊತೆ, ಎತ್ರ ಜೊತೆ ಹಚ್ಕೊಂಡು ತಿಂದ್ರು ಸೂಪರ್ ಆಗಿರ್ತೈತೆ ಖಾರ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದನ್ನ ಚಲೋದಂಗೆ ಹುರ್ಕೋಬೇಕು. ಇದನ್ನ ಇಷ್ಟು ಕೊತ್ತಂಬರಿ ತೊಗೊಂಡೇನ್ರಿ. ಮೆಣಸಿನ್ಕಾಯಿ ಇಷ್ಟು ಹೊರದ್ದಾವು ಅಂದರೆ ಇದನ್ನ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡ್ಕೊತೇನೆ. ಈಗ ಸಣ್ಣ ಅಂದ್ರೆ ಒಂದು ಸ್ವಲ್ಪ ಮಟ್ಟ. ಈಗ ಎಲ್ಲ ರೆಡಿ ಆಗೈತೆ ನೋಡ್ರಿ. ಇಷ್ಟು ಮೆಣಸಿನ್ಕಾಯಿಗೆ ಇಷ್ಟು ಕೊತ್ತಂಬರಿ, ಬೆಳ್ಳುಳ್ಳಿ, ಇಷ್ಟು ಬೆಲ್ಲ. ಮತ್ತು ಈಗ ಮೆಣಸಿನ್ಕಾಯಿಗೆ ಇಷ್ಟು ಜೀರಿಗೆ, ಇಷ್ಟು ಉಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಈಗ ರುಬ್ಕೊಳ್ಳೋದು ಇಷ್ಟ ನೋಡ್ರಿ. ರುಬ್ಕೊಂಡ ಮ್ಯಾಗ ಒಂದು ಸ್ವಲ್ಪ ಲಿಂಬಿಕಾಯಿ ಬಿಟ್ಕೋದ. ಈಗ ನಾ ಏನು ಮಾಡ್ತೇನೆ ಅಂದ್ರೆ ಸಣ್ಣತ್ರೊಳಗೆ ರುಬ್ಬಾದೇನ, ಅದಕ್ಕಾಗಿ 2 ಸಾರಿ ರುಬ್ತೇನೆ. ಇದ್ರೊಳಗೆ 2 ಸಾರಿ ಹಾಕಿ ರುಬ್ತೇನೆ. ನಾ ಸಣ್ಣದ್ರಾಗ ರುಬ್ಬಾದೇನಲ್ಲ, ಸ್ವಲ್ಪ ರುಬ್ಬದ ಮ್ಯಾಗ ತೋರಿಸ್ತೇನೆ ತಡೀರಿ. ನೋಡ್ರಿ ಹಿಂಗಾಗೈತಿ ಖಾರ. ನೋಡಕ್ಕೆ ಹೆಂಗೆ ಗ್ರೀನರಿ ಆಗಿರ್ತೈತಿ, ತಿನ್ನಕ್ಕೆ ಹಂಗೆ ಟೇಸ್ಟಿ ಆಗಿರ್ತೈತಿ. ಬಟ್ ಮೊಸರು ಜೊತೆ ಇಲ್ಲ ಅಂದ್ರೆ ಅಂಬ್ಲಿ ಜೊತೆ ಹಚ್ಕೊಂಡು ತಿಂದ್ರೆ ಇನ್ನೂ ರುಚಿ ಇರ್ತೈತಿ. ರೊಟ್ಟಿ, ಮೊಸರು, ಖಾರ ಅಷ್ಟ ತಿಂದ್ರೂ ಸಖತ್ತಾಗಿರ್ತೈತಿ. ನೀವು ಒಂದು ಸರಿ ಟ್ರೈ ಮಾಡಿರಿ, ನೋಡಿರಿ ಹೆಂಗೈತೆ ಅಂಥೇಳಿ. ನಾ ಇವಾಗಿದ್ನ ಒಂದು ಡಬ್ಬಿಗೆ ಹಾಕಿ ಪ್ಯಾಕ್ ಮಾಡಿ ಇಡ್ತೀನಿ. ಈ ಡಬ್ಬಿ ತುಂಬಿ ಇನ್ನೂ ಉಳಿತೈತಿ ನೋಡ್ರಿ. ಅಷ್ಟು ಖಾರ ರೆಡಿ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾಡಕ್ಕೆ ಹೋಗ್ಬೇಡ್ರಿ.